ಚಾಮರಾಜನಗರ ಜಿಲ್ಲಾ ಸಿದ್ಧಗಂಗಾ ಶ್ರೀಗಳ ಹಳೆ ವಿದ್ಯಾರ್ಥಿಗಳ ಮತ್ತು ಹಿತೈಷಿಗಳ ಸಂಘ ಜಿಲ್ಲಾಧ್ಯಕ್ಷರಾದ ಮುಳ್ಳೂರು ಶಿವಕುಮಾರ್ ಮೂರ್ತಿ ಹಾಗೂ ಪದಾಧಿಕಾರಿಗಳು ಹಾಗೂ ಇನ್ನಿತರ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಸಿದ್ಧಗಂಗಾ ಶ್ರೀಗಳ ಜಯಂತಿಯನ್ನು ಕೊಳ್ಳೇಗಾಲ ಶಿವಕುಮಾರ ಸ್ವಾಮಿ ನಗರದಲ್ಲಿ ದಾಸೋಹ ದಿನವನ್ನು ಆಚರಣೆ ಮಾಡಲಾಯಿತು. ಚಿಕ್ಕಿಂದುವಾಡಿ ಮಠದ ಶ್ರೀಗಳಾದಂತಹ ಬಾಲಷಡಕ್ಷರಿ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿ ಇದೇ ಸಂದರ್ಭದಲ್ಲಿ ಅನೇಕ ಅರೆಗುರು ಚರಮೂರ್ತಿಗಳು ಸೇರಿದಂತೆ ವೀರಶೈವ ಲಿಂಗಾಯತ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ದಾಸೋಹ ದಿನಾಚರಣೆ ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷ ಸಿದ್ಧಗಂಗಾ ಮಠದಿಂದ ನೀಡುವ ಸಂಘ ಸಿರಿ ಪ್ರಶಸ್ತಿಯನ್ನು ಮುಳ್ಳೂರು ಶಿವಕುಮಾರ್ ಮೂರ್ತಿಯವರಿಗೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ಅನೇಕ ಮುಖಂಡರುಗಳು ಅರೆಗುರು ಚರಮೂರ್ತಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹೇಮಕುಮಾರ್ ಸೇರಿದಂತೆ ಲಯನ್ಸ್ ಲೋಕೇಶ್, ಸರಗೂರು ನಟರಾಜು, ಕುಣಗಳ್ಳಿ ಶಿವಸ್ವಾಮಿ ಮತ್ತು ಕಾಂತರಾಜು ಇದಂತೆ ಸಿದ್ಧಗಂಗಾ ಭಕ್ತರು ಹಾಜರಿದ್ದರು. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಇಂದು ಶಿವಕುಮಾರ ಸ್ವಾಮಿಯ ಬಡಾವಣೆಯಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇಂದು ಎಲ್ಲ ಅರೆಗುರು ಚರಮೂರ್ತಿಗಳವರ ಸಮ್ಮುಖದಲ್ಲಿ ವಿಜಯಪುರ ಶ್ರೀಗಳವರು, ಕಿಸ್ತೂರು ಪರಮಪೂಜ್ಯರು, ಕೊಳ್ಳೇಗಾಲದ ವೃಕ್ಷದ ಮಠದ ಪೂಜ್ಯರು, ಚಿಲುಕವಾಡಿ ಮಠದ ಪೂಜ್ಯರು ಹಾಗೂ ಆಲಲೆ ಮಠದ ಪೂಜ್ಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಅರೆಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಇಂದು ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಪರಮಪೂಜ್ಯ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು 6ನೇ ವರ್ಷದ ಪುಣ್ಯಸ್ಮರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪರಮಪೂಜ್ಯರ ದಿವ್ಯ ಸಂಕಲ್ಪದಂತೆ ಇಂದು ಅವರ ಒಂದು ದಿವ್ಯ ಚೈತನ್ಯದಂತೆ ಅವರ ಒಂದು ನಡೆನುಡಿಗಳ ವಿಚಾರವಾಗಿ ಎಲ್ಲ ಪರಮಪೂಜ್ಯರ ಒಂದು ಆಶೀರ್ವಾದಗಳೊಂದಿಗೆ ಇಂದು ಶಿವಕುಮಾರ ಮಹಾಸ್ವಾಮಿಗಳವರೊಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಹಿತೈಷಿಗಳಿಗೂ ಹಾಗೂ ಭಕ್ತವೃಂದದವರಿಗೂ ತಮ್ಮ ಆಶೀರ್ವಾದಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ತಾ ಆ ಪರಮಪೂಜ್ಯರ ಒಂದು ದಿವ್ಯ ಸಂಕಲ್ಪದಂತೆ ಅವರ ಒಂದು ತತ್ವ ಆದರ್ಶಗಳನ್ನು ಎಲ್ಲ ಭಕ್ತ ಮಹಾಶಯರುಗಳು ತಮ್ಮ ಮನದಲ್ಲಿ ಹಾಗೂ ತಮ್ಮ ನಿತ್ಯ ಜೀವನದಲ್ಲಿ ನಡವಳಿಕೆಯಲ್ಲಿ ಹಮ್ಮಿಕೊಂಡಾಗ ಪರಮಪೂಜ್ಯರ ಒಂದು ಆಶಯದಂತೆ ಅವರ ಒಂದು ಕೃಪಾ ಕಟಾಕ್ಷಗೆ ಎಲ್ಲರೂ ಆಶೀರ್ವಾದಕ್ಕೆ ಭಾಗರಾಗುತ್ತಾರೆ ಅಂತ ಹೇಳ್ತಾ ಪರಮಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎಲ್ಲ ಅರೆಗುರು ಚರಮೂರ್ತಿಗಳಿಗೂ ನನ್ನ ಶಿರಸಾಟಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ. ನಿಮಗೆ ಈ ಬಾರಿ ಸಿದ್ಧಗಂಗಾ ಮಠದ ತುಂಬ ಹಿರಿಯವರು, ನೀವು ಆ ಮಠಕ್ಕೆ ಸಂಬಂಧಪಟ್ಟಂಥ ಬಾಂಧವ್ಯರವರು, ನಿಮಗೆ ಈ ಸರಿ ಸಂಘ ಸಿರಿನ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಂಬಂಧಪಟ್ಟಕ್ಕೆ ತಾವೇನು ಹೇಳ್ತೀರಿ? ಇದು ನಾನು ಸುಮಾರು 79ನೇ ಇಸ್ವಿನಲ್ಲಿ ನಾನು ಸಿದ್ಧಗಂಗಾ ಮಠಕ್ಕೆ ಹೋಗಿ ಸೇರಿದೆ. ಅಲ್ಲಿಂದ ಇದುವರೆಗೂ ಸುಧಾ ನಾನು ಸಿದ್ಧಗಂಗಾ ಮಠದ ಶ್ರೀಗಳ ಸೇವೆಯಲ್ಲಿ ನಿರತವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಮತ್ತು ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನಾನು ಒಬ್ಬ ಸಂಘದ ಸದಸ್ಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ನನ್ನ ಶ್ರೀ ಮಠದ ವತಿಯಿಂದ ನೇಮಿಸಿದ್ದಾರೆ. ಅದೇ ಕಾರಣದಿಂದ ನಾನು ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಸೇರಿ ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳವರ ಹುಟ್ಟುಹಬ್ಬ, ಇತ್ತೀಚೆಗೆ ಸಂಸ್ಮರಣಾ ದಿನಾಚರಣೆ, ಆರೋಗ್ಯ ಶಿಬಿರ ಮತ್ತು ನೇತ್ರ ಶಿಬಿರ, ಈ ಲಿಂಗಧಾರಣೆ ಕಾರ್ಯಕ್ರಮ, ಇದೇ ರೀತಿ ಎಲ್ಲ ಸಮಾಜದ ಕೆಲಸಗಳನ್ನು ನಾವು ನಿರ್ವಹಿಸುತ್ತಿರುವುದರಿಂದ ನಮ್ಮನ್ನು ಗುರುತಿಸಿ ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಮ್ಮ ಮುಖ್ಯ ಸಂಘ ವಾಹಿನಿಯಿಂದ ಕೊಡಬಹುದಾದಂಥ ಸಂಘ ಸಿರಿ ಪ್ರಶಸ್ತಿಯನ್ನು ಈ ಬಾರಿ ನನಗೆ ನೀಡಿರುತ್ತಾರೆ. ಇದಕ್ಕೆ ನಾನು ಕೃತಜ್ಞನಾಗಿರುತ್ತೇನೆ. 45 ವರ್ಷಗಳಿಂದ ನಾನು ಸಿದ್ಧಗಂಗೆ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ.